ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ನಮ್ಗೆ ಎಷ್ಟು ಸುಂದರವಾಗಿ ನಮ್ಮ 3 ಗುಣಗಳು ನಮ್ಮನ್ನ ಹೇಗೆ ಕಟ್ಟಾಗುತ್ತೆ ಅನ್ನೋ ವಿಷಯವನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗೇನೆ ಎಕ್ಸ್ಪೆಷಲಿ ಸಾತ್ವಿಕ ಗುಣದ ಬಗ್ಗೆ ಮಾತಾಡ್ಬೇಕಾದ್ರೆ, ಸಾತ್ವಿಕ ಗುಣ ಅಂದ್ರೆ ಒಂದು ಬಲ ಇದ್ದ ಹಾಗೆ. ಹಾಗೇನೆ ಅವ್ರಿಗೆ ಬಯಕೆಗಳಿರೋದಿಲ್ವಾ ಅಂದ್ರೆ ಖಂಡಿತ ಅವ್ರಿಗೆ ಬಯಕೆ ಇರುತ್ತೆ. ಆದ್ರೆ ಭಗವಂತನನ್ನ ಸೇರ್ಬೇಕು, ಭಗವಂತನೇ ಬೇಕು ಅನ್ನುವಂತಹ ಖುಷಿ ಅವರಲ್ಲಿ ಇರುತ್ತೆ. ಹಾಗೆ ಅಂದ್ರೆ ಆ ಬಯಕೆ ಅವರಲ್ಲಿ ಇರುತ್ತೆ. ಅವರ ಖುಷಿ ಏನಿದೆ ಅಂದ್ರೆ ಸಾತ್ವಿಕರ ಖುಷಿ ಏನಿದೆ ಅದು ಆಂತರಿಕ ಖುಷಿಯಾಗಿರುತ್ತೆ. ಅಂದ್ರೆ ನಮಗೆ ಯಾವುದೋ ಒಂದು ವಸ್ತು ಸಿಕ್ಕಾಗ ಮಾತ್ರ ನಮ್ಗೆಲ್ರಿಗೂ ಖುಷಿ ಆಗುತ್ತೆ. ಆದ್ರೆ ನಿಜವಾದ ಸಾತ್ವಿಕರಿಗೆ ಅವ್ರಿಗೇನು ಇಲ್ಲ ಅಂದ್ರೂ ದೇ ಆರ್ ವೆರಿ ಹ್ಯಾಪಿ. ನೋಡಿ, ಋಷಿಮುನಿಗಳು, ದೇವತೆಗಳು ಎಲ್ಲರೂ ಅಷ್ಟೇ ಅಲ್ವಾ? ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಹೊರಗಿನ ಭೋಗಗಳ ಅವಶ್ಯಕತೆಯೇ ಇಲ್ಲದೆ ಅವರು ಖುಷಿಯಾಗಿರ್ತಾರೆ. ಹಾಗೇನೆ ಅವರು ಈ ಸಾತ್ವಿಕ ಆಹಾರ ಅಂತ ತಗೊಂಡಾಗ ಅದು ಬಲವನ್ನ ಕೊಡ್ತಾ ಹೋಗುತ್ತೆ, ಅದು ಪೌಷ್ಟಿಕಾಂಶತೆಯಿಂದ ಕೂಡಿರ್ತಾ ಹೋಗುತ್ತೆ. ಹಾಗೇನೆ ಇದರಲ್ಲಿ ಭಗವಂತ ಅರ್ಜುನ್ನಿಗೆ ಅನಘ ಅನ್ನುವಂತಹ ಆ ಹೆಸರನ್ನ ಹೇಳ್ತಾ ಹೋಗ್ತಾನೆ. ಸಾತ್ವಿಕ ಗುಣವನ್ನ ವಿವರಣೆ ಮಾಡ್ಬೇಕಾರೆ ಅನಘ ಅಂದ್ರೆ ದೋಷರಹಿತನು ನೀನು, ಹಾಗಾಗಿ ನೀನು ಸಹ ಸಾತ್ವಿಕನಾಗಿದ್ದೀಯಾ, ನೀನ್ ಯೋಚನೆ ಮಾಡ್ಬೇಡ, ನೀನ್ ರಜೋಗುಣನೋ ತಮೋಗುಣನೋ ಅಂತ ಹೇಳಿ ನೀನ್ ಯೋಚನೆ ಮಾಡ್ಬೇಡ, ನೀನೂ ಸಹ ಸಾತ್ವಿಕತೆಯಿಂದನೇ ಕೂಡಿದ್ಯಾ ಅರ್ಜುನ ಅನ್ನುವಂತಹ ವಿಶೇಷವಾಗಿ ಅನಘ ಅನ್ನುವಂತಹ ಹೆಸರನ್ನ ಅರ್ಜುನನಿಗೆ ಇಲ್ಲಿ ಸಾತ್ವಿಕ ಗುಣವನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ, ವಿವರಣೆಯನ್ನ ಕೊಡ್ಬೇಕಾದ್ರೆ ಭಗವಂತ ಹೇಳ್ತಾ ಹೋಗ್ತಾನೆ. ಅದೇ ಮುಂದುವರೆದು ನಾನು ಹೇಳಿದ್ನಲ್ಲ, ರಜೋಗುಣ ತಮೋಗುಣ ಒಟ್ಟಿಗೆ ಕಲ್ತ್ಕೋಬೇಕು ಅಂತ. ಹಾಗಾಗಿ ಇವತ್ತು ರಜೋಗುಣ ಹೇಗಿದೆ ಅಂತ ತಿಳ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ, ರಜೋಗುಣವು ರಾಗಾತ್ಮಕಂ, ಬಯಕೆ ಮತ್ತು ಕಾಮದಿಂದ ಕೂಡಿದೆ. ವಿಧಿ, ತಿಳಿದುಕೋ. ತೃಷ್ಣ, ಕೌಂತೆಯ, ಸಾರಿ ತೃಷ್ಟ ಅಂತ ಅಂದ್ರೆ ಕಾತರತೆಯ, ಸಂಘದಿಂದ, ಸಮುದ್ಭವ ಅಂದ್ರೆ ಉತ್ಪನ್ನವಾದುದು, ತತ್ ಅದು, ನಿಬಧ್ನಾತಿ ಅಂದ್ರೆ ಬಂಧಿಸುತ್ತದೆ. ಕೌಂತೆಯ, ಕುಂತಿ ಪುತ್ರನೇ, ಕರ್ಮ ಸಂಗೇನ, ಕಾಮ್ಯ ಕರ್ಮ ಸಂಘದಿಂದ, ದೇಹಂ ಅಂದ್ರೆ ದೇಹಿಯನ್ನು. ಅಂದ್ರೆ ಇಲ್ಲೂ ಅಷ್ಟೇ ನಾನು ಹೇಳದ್ನಲ್ಲ, ಒಂದೊಂದು ಆ ಗುಣವನ್ನ ವಿವರಿಸಬೇಕಾದ್ರೂ ಸಹ ಅರ್ಜುನನಿಗೆ ಒಂದೊಂದು ವಿಶೇಷವಾದ ಹೆಸರಿನಿಂದ ಕರೀತಾ ಹೋಗ್ತಾನೆ ಕೃಷ್ಣ. ಸಾತ್ವಿಕ ಗುಣದಿಂದ ಅಂದ್ರೆ ಸಾತ್ವಿಕ ಗುಣದ ಬಗ್ಗೆ ಹೇಳ್ಬೇಕಾದ್ರೆ ಅನಘ ಅನ್ನುವ ಹೆಸರನ್ನ ಹೇಳ್ತಾ ಹೋದ್ರೆ, ಈ ರಜೋಗುಣವನ್ನ ಹೇಳ್ಬೇಕಾದ್ರೆ ಕುಂತಿ ಪುತ್ರ ಅಂತಾನೆ ಹೇಳ್ತಾ ಹೋಗ್ತಾನೆ. ಅಂದ್ರೆ ನೀನು ಈ ರಜೋಗುಣಕ್ ಬರೋದೇ ಇಲ್ಲ, ನೀನು ಯೋಚನೆ ಮಾಡ್ಬೇಡ ಅಂತ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ರಜೋ ಅಂದ್ರೆ ಧೂಳು, ಅಂದ್ರೆ ರಾಗಾತ್ಮಕ ಅಂದ್ರೆ ಜಸ್ಟ್ ಎಂಜಾಯ್ಮೆಂಟ್, ಎಲ್ಲದ್ರಲ್ಲೂ ಎಂಜಾಯ್ ಮಾಡೋದ್ ನೋಡೋದು. ಈಗ ನಾವೇನಾದ್ರೂ ಉದಾಹರಣೆ ಹಬ್ಬ ಪೂಜೆ ಅಂತ ಅಂದ್ರೆ ಸಾತ್ವಿಕರು, ಹೌದಾ ನಾನು ಭಗವಂತನಿಗೆ ಇನ್ನಷ್ಟು ಹತ್ತಿರ ಆಗ್ಬಹುದಾ, ಈ ಪೂಜೆ ಮಾಡ್ಬೋದಾ, ಆ ಪೂಜೆ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ರೆ, ಈ ರಜೋಗುಣದವರು ಅದ್ರಲ್ಲೂ ಎಂಜಾಯ್ಮೆಂಟ್ ಅನ್ನ ಹುಡುಕ್ತಾರೆ. ನಾನು ಯಾವ ಸೆಲ್ಫಿ ತೆಗ್ದು ಹಾಕ್ಲಿ, ಅಥವಾ ನಾನು ಇವತ್ತು ಯಾವ ರೀತಿ ಡೆಕೋರೇಷನ್ ಮಾಡ್ಲಿ, ಯಾರು ಜನ ನನ್ನನ್ನ ಹೇಗೆ ಹೊಗಳ್ತಾರೆ, ಅಥವಾ ಇಲ್ಲಿ ಎಲ್ಲಿ ಪಾರ್ಟಿ ಮಾಡ್ಬೋದು, ಈಗ ಹೊಸ ವರ್ಷ ಬಂತು ಪಾರ್ಟಿ ಮಾಡ್ಬೋದಾ, ನ್ಯೂ ಇಯರ್ ಬಂತು ಪಾರ್ಟಿ ಮಾಡ್ಬೋದಾ, ಜಸ್ಟ್ ದೇ ಥಿಂಕ್ ಅಬೌಟ್ ಎಂಜಾಯ್ಮೆಂಟ್. ಅಂದ್ರೆ ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾ ಇದ್ದಾನೆ, ನೀನ್ ಯಾವ ಗುಣದಲ್ಲಿದ್ಯಾ ಅಂತ. ಈಗ ಉದಾಹರಣೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಸಾತ್ವಿಕರು ದೇವ್ರನ್ನ ನೋಡ್ಬೋದಾ, ಅಥವಾ ದೇವಸ್ಥಾನದಲ್ಲಿ ಅಲ್ಲಿ ಏನು ವಿಶೇಷ ಇದೆ ಅಂತ ಅವ್ರು ಯೋಚನೆ ಮಾಡಿದ್ರೆ, ತಮೋ ಗುಣದವರು ಹೌದಾ ಅಲ್ಲಿ ಯಾವ ರೀಲ್ಸ್ ಮಾಡ್ಬೋದು, ಅಲ್ಲಿ ಏನು ತಿನ್ನಕ್ ಚೆನ್ನಾಗ್ ಸಿಕ್ಕುತ್ತೆ, ಈ ರೀತಿಯಾದಂತಹ ಬರೀ ಅದೇ ಯೋಚನೆ ಇರುತ್ತೆ. ಅಂದ್ರೆ ಅವ್ರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಆದ್ರೆ ಅವ್ರು ಯಾವಾಗ್ಲೂ ಸಹ ಎಂಜಾಯ್ಮೆಂಟ್ ಅಲ್ಲೇ ಇರ್ತಾರೆ.
ಅವ್ರಿಗೆ ಖುಷಿ ಯಾವ್ದ್ರಿಂದ ಸಿಕ್ಕುತ್ತಪ್ಪ ಅಂದ್ರೆ ಹೊರಗಿನ ವಸ್ತುಗಳಿಂದ. ಇವತ್ ಕಾರ್ ತಗೊಂಡೆ ಖುಷಿ ಸಿಕ್ತು, ಇವತ್ತು ಬೈಕ್ ತಗೊಂಡೆ ಖುಷಿ ಸಿಕ್ತು, ಇವತ್ತು ಒಡವೆ ತಗೊಂಡೆ ಖುಷಿ ಸಿಕ್ತು. ಅಂದ್ರೆ ಅವರಿಗೆ ಆಂತರಿಕ ಖುಷಿ ಇರೋದೇ ಇಲ್ಲ. ಯಾರಿಗೆ? ರಜೋಗುಣದವರಿಗೆ. ಹಾಗೇನೆ ತೃತ್ವ ಅಂದ್ರೆ ಬಾಯಾರಿಕೆ. ಬಾಯಾರಿಕೆ ಅಂದ್ರೆ ಯಾವ ರೀತಿನಪ್ಪ ಅಂತ ಅಂದ್ರೆ ಬೇಕು 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 ಬೇಕು. ಬಾಯಾರಿಕೆ ಅಂದ್ರೆ ನೀರ್ ಕುಡಿದ್ರೆ ಸರಿ ಹೋಗುತ್ತಲ್ಲ, ಆತರ ಅಲ್ಲ. ಜಸ್ಟ್ ಬೇಕು, ಎಲ್ಲವುದೂ ಬೇಕು. ಇವತ್ತೊಂದು ಹೊಸ ಡ್ರೆಸ್ ಬಂತು, ಇವತ್ತೊಂದು ಹೊಸ ಮನೆ ಈ ತರದ್ ಬಂತು, ಈ ತರ ಕಾರ್ ಬಂತು. ಜಸ್ಟ್ ದೇ ವಾಂಟ್, ಬೇಕು 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 ಬೇಕು. ಅದ್ ನನಗೆ ಅವಶ್ಯಕತೆ ಇದೆಯಾ, ನನಗೆ ಅವಶ್ಯಕತೆ ಇಲ್ವಾ, ಏನೂ ಯೋಚನೆ ಮಾಡೋದಿಲ್ಲ. ಉದಾಹರಣೆ ಕೆಲವರು ಇರ್ತಾರೆ, ಅವ್ರಿಗೇನಾದ್ರೂ ನೀವು ಮಾಲ್ಗೋ ಅಥವಾ ಶಾಪಿಂಗಿಗೋ ಕರ್ಕೊಂಡು ಹೋದ್ರೆ ಜಸ್ಟ್ ಅವರ ಬಾಸ್ಕೆಟ್ ಏನಿರುತ್ತೆ ಫುಲ್ ಆಗೋಗಿರುತ್ತೆ. ಏನಕ್ ತಗೊಂಡ್ರು ಅಂತಾನೆ ಅವ್ರಿಗೆ ಗೊತ್ತಿರೋದಿಲ್ಲ. ಜಸ್ಟ್ ಇದೆ, ತಗೊಂತಾ ಇದ್ದಾರೆ. ಎಷ್ಟೋ ಜನರನ್ನ ನಾನು ಸಹ ನೋಡಿದ್ದೀನಿ. ಅಂದ್ರೆ ಈಗ ಕೆಲವರು ಸೂಪರ್ ಮಾರ್ಕೆಟಿಗೆ ಹೋಗೋದು ಅಥವಾ ಶಾಪಿಂಗಿಗೆ ಹೋಗೋದು ಅವಶ್ಯಕತೆ ಇರುವಂತಹ ವಸ್ತುಗಳನ್ನ ತಗೊಳೋದಿಕ್ಕೆ ಅಲ್ವಾ. ಆದ್ರೆ ಈ ರಜೋಗುಣದವ್ರು ಹಾಗಲ್ಲ. ಇದು ಚೆನ್ನಾಗಿದೆ ತಗೋ, ಅದು ಚೆನ್ನಾಗಿದೆ ತಗೋ, ಇದು ತಗೋ, ಅದು ತಗೋ. ಇನ್ಯಾರ್ದೋ ಮನೇಲಿ ಇನ್ನೇನೋ ನೋಡಿದ್ರ ಅದು ತಗೋ. ಅವ್ರ ಮನೇಲಿ ಇಡಕ್ ಜಾಗ ಇದೆಯಾ, ಜಾಗ ಇಲ್ವಾ, ಏನು ಯೋಚನೆ ಮಾಡಲ್ಲ. ಜಸ್ಟ್ ತಗೊಳ್ತಾ ಇರೋದಷ್ಟೇ. ಬೇಕು 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 ಬಯಕೆಗಳು. ಇವತ್ತು ಊಟಿಗೆ ಹೋಗೋಣ. ಊಟಿಗೆ ಹೋಗಿ ಬಂದ್ರೆ ಅವರು ಸಮಾಧಾನ ಆದ್ರ, ಖುಷಿ ಪಟ್ರ? ಇಲ್ಲ, ಮತ್ತೊಂದ್ 15 ದಿವಸಕ್ಕೆ ನಡಿ ಇನ್ನೆಲ್ಲೋ ಹೋಗೋಣ. ಅಂದ್ರೆ ಅವರು ಒಂದು ರೀತಿ ವಿಚಲಿತರಾಗಿರ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಈ ತೃಪ್ತಿ ಅನ್ನೋದೇ ಇರೋದಿಲ್ಲ. ಇಲ್ಲಿ ಹೋದೆ ಹಾಗಿದ್ರೆ ಸಾತ್ವಿಕರಿಗೆ ತೃಪ್ತಿ ಇದೆಯಾ? ಅವ್ರು ಬೇಕು ಅನ್ನಲ್ವಾ ಅಂದ್ರೆ ಇಲ್ಲ, ಅವರು ಬೇಕು ಅಂತಾರೆ. ಆದ್ರೆ ಯಾವುದನ್ನ ಬೇಕು ಅಂತಾರೆ ಅಂತ ಅಂದ್ರೆ, ಈಗ ಉದಾಹರಣೆ, ಇವಾಗ ನಾನು ವಿಷ್ಣು ಸಹಸ್ರನಾಮ ಕಲ್ತೆ, ನಾನ್ ಭಗವದ್ಗೀತೆ ಕಲ್ತ್ಕೋಬೇಕು, ನಾನ್ ಲಲಿತಾ ಸಹಸ್ರನಾಮ ಕಲ್ತ್ಕೋಬೇಕು, ಅಥವಾ ನಾನು ಇನ್ನಷ್ಟು ಮತ್ತಷ್ಟು ಅರ್ಥಗಳನ್ನ ತಿಳ್ಕೋಬೇಕು, ಇನ್ನಷ್ಟು ದೇವಾನುದೇವತೆಗಳ ದೇವಸ್ಥಾನಕ್ಕೆ ನಾನು ಆ ಭೇಟಿಯನ್ನ ನೀಡಬೇಕು, ಅಲ್ಲಿ ನಾನು ತಿಳ್ಕೋಬೇಕು, ಈ ರೀತಿಯಾದ ಬಯಕೆ. ಅವ್ರಿಗಲ್ಲಿ ಬೇಕು ಅನ್ನೋದಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇವ್ರದ್ದು ಬೇಕು ಅಂತ ಅಂದ್ರೆ ಯಾರ ಮನೇಲಿ ಏನ್ ಕೇಳದ್ರು, ಏನ್ ನೋಡಿದ್ರು ಬೇಕು. ಪಕ್ಕದ ಮನೇಲಿ ಏನೋ ತಂದಿದ್ದಾರೆ, ಅದ್ ನನಗೂ ಬೇಕು. ಅಥವಾ ಇವ್ರ ಮನೇಲಿ ಏನೋ ತಂದಿದ್ದಾರೆ, ಅದು ಬೇಕು. ಇದು ರಜೋಗುಣದವರು ಬೇಕು ಅನ್ನೋದು ಎಲ್ಲೂ ಸಹ ನಿಲ್ಸೋದಿಲ್ಲ. ಹಾಗೆ ಸಂಘ, ಹಚ್ಕೊಳ್ಳೋದು. ಇವ್ರುನು ಹಚ್ಕೋ, ಅವ್ರುನು ಹಚ್ಕೋ, ಇವ್ರು ಫ್ರೆಂಡು, ಅವರು ಫ್ರೆಂಡು, ಇನ್ನೊಬ್ರು ಫ್ರೆಂಡು, ಮತ್ತೊಬ್ರು ಫ್ರೆಂಡು. ಆದ್ರೆ ಇವರು ಇಲ್ಲಿ ಬೇಕು ಅಂತ ಅನ್ನೋದೇನಿದೆ, ಇದು ಕೇವಲ ತಾತ್ಕಾಲಿಕ. ಇವತ್ತು ಇವ್ರು ಬೇಕಾಗಿರ್ತಾರೆ, ನಾಳೆ ಇನ್ನೊಬ್ರು ಬೇಕು, ನಾಡಿದ್ ಮತ್ತೊಬ್ರು ಬೇಕು. ಅಂದ್ರೆ ಇಲ್ಲಿ ಬೇಕು ಅನ್ನೋದು ಸಹ ತಾತ್ವಿಕವಾಗಿ ಇರುತ್ತೆ. ಹಾಗಾಗಿ ಇಲ್ಲಿ ಬೇಕು ಅನ್ನೋದಕ್ಕೆ ಅರ್ಥನೇ ಇರೋದಿಲ್ಲ. ಆದ್ರೆ ಸಾತ್ವಿಕರು ಹೇಗೆ ಅಂತ ಅಂದ್ರೆ ಅವ್ರಿಗೆ ಗೊತ್ತು, ನನಗ್ ಭಗವಂತನೇ ಬೇಕು, ಭಗವಂತ ಬಿಟ್ಟು ಬೇರೆ ಯಾರೂ ಬೇಡ. ಇದಕ್ಕೆ ತುಂಬಾ ಚೆನ್ನಾಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಒಂದು ರೋಡಲ್ಲಿ ಒಬ್ಬ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಅವನು ಪರ್ಸ್ ಕಳ್ಕೊಂಡ್ಬಿಟ್ಟಿರ್ತಾನೆ. ಅದು ಇನ್ನೊಬ್ಬನ ಕೈಗೆ ಸಿಕ್ಕುತ್ತೆ. ಇನ್ನೊಬ್ಬನ ಕೈಗೆ ಸಿಕ್ಕಿದಾಗ ಆ ಅವನು ಯಾರ್ದಿದು ಅಂತ ಹುಡುಕ್ತಾ ಇರ್ಬೇಕಾದ್ರೆ ಆ ಪರ್ಸ್ ಕಳೆದು ಹೋಗಿರುತ್ತಲ್ಲ, ಅವನು ಬಂದ್ಬಿಟ್ಟು ಇದು ನನ್ ಪರ್ಸು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನ್ ನಿನಗೆ ಹೇಗ್ ಕೊಡ್ಲಿ, ಇದು ನಿಂದೇ ಪರ್ಸ್ ಅಂತ ಹೇಗ್ ಗೊತ್ತಾಗುತ್ತೆ, ಅದ್ರಲ್ಲಿ ಭಗವಂತನ ಫೋಟೋ ಇದೆ. ಅಯ್ಯೋ, ಭಗವಂತನ ಫೋಟೋ ಎಲ್ರು ಇಟ್ಕೊಂತಾರೆ, ಹಂಗಂದ ತಕ್ಷಣ ನಿಂಗೆ ಕೊಡಕ್ಕಾಗತ್ತಾ ಅಂತ ತಮಾಷೆ ಮಾಡ್ತಾನೆ. ಆಗ ಬಾ ನಿನಗೆ ಒಂದು ಸತ್ಯ ಹೇಳ್ತೀನಿ, ಈ ಪರ್ಸ್ ಬಗ್ಗೆ ಒಂದು ಕತೆ ಹೇಳ್ತೀನಿ ಬಾ ಅಂತ ಅವನು ಕೂರಿಸ್ಕೊಳ್ತಾನೆ. ಕೂರಿಸ್ಕೊಂಡಾಗ ಅವನು ಹೇಳ್ತಾನೆ, ಈ ಪರ್ಸ್ ಏನಿದೆ, ಇದು ನನಗೆ ನನ್ನ ತಂದೆ ಕೊಟ್ಟಿದ್ದು. ನನ್ನ ತಂದೆ ಕೊಡ್ಬೇಕಾದ್ರೆ ಅದ್ರಲ್ಲಿ ಭಗವಂತನನ್ನ ಫೋಟೋ ಹಾಕಿ ಕೊಟ್ಟಿದ್ರು. ಆಮೇಲೆ ನನಗೆ ಅಪ್ಪ ಅಮ್ಮ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇದ್ರು, ಅವರೇ ಪ್ರಪಂಚ ಆಗಿದ್ರು. ಆ ಭಗವಂತನ ಫೋಟೋದ ಮೇಲೆ ಅಪ್ಪ ಅಮ್ಮನ ಫೋಟೋ ಹಾಕೊಂಡೆ. ಆಮೇಲೆ ನಾನು ಟೀನೇಜ್ ಅಲ್ಲಿದ್ದೆ, ನಾನು ತುಂಬಾ ಚೆನ್ನಾಗಿದ್ದೆ ನೋಡಕ್ಕೆ. ಹಾಗಾಗಿ ಅಪ್ಪ ಅಮ್ಮಂಗಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಅದ್ರ ಮೇಲೆ ನನ್ನ ಫೋಟೋ ಹಾಕೊಂಡೆ. ಮದ್ವೆ ಆಯ್ತು, ಹೆಂಡತಿ ಫೋಟೋ ಹಾಕೊಂಡೆ, ಮಕ್ಕಳಾದ್ರು, ಮಕ್ಕಳೇ ಪ್ರಪಂಚ ಆದ್ರು, ಅವ್ರ ಫೋಟೋ ಹಾಕೊಂಡೆ. ಇನ್ನೊಂದು ಸ್ವಲ್ಪ ದಿನ ಹೀಗೆ ಕಳೆದ ಮೇಲೆ ಗೊತ್ತಾಯ್ತು, ಮಕ್ಕಳೆಲ್ಲ ಅಪ್ಪ ಅಮ್ಮನನ್ನ ಬಿಟ್ಟು
ದೂರ ಹೋದ್ರು. ಆಗ ಆ ಮಕ್ಳು ಫೋಟೋ ನೋಡ್ದಾಗೆಲ್ಲ ಬೇಜಾರಾಗ್ತಿತ್ತು. ಮಕ್ಳು ಫೋಟೋ ತೆಗ್ದು ಹಾಕ್ದೆ. ವಯಸ್ಸಾಗ್ತಾ ಬಂತು. ಹೆಂಡತಿಯೂ ಸಹ ಆ ವಯೋಸಹಜವಾಗಿ ಸಾವನ್ನಪ್ಪಿದ್ಲು. ಆ ಫೋಟೋ ನೋಡ್ದಾಗೆಲ್ಲ ನನಗ್ ತುಂಬಾ ದುಃಖ ಆಗ್ತಾ ಇತ್ತು. ಆ ಫೋಟೋನ ತೆಗ್ದು ಹಾಕ್ದೆ. ಆಮೇಲೆ ನನ್ ಫೋಟೋ ನೋಡ್ದೆ. ನನ್ ಫೋಟೋ ಆಗ ಇದ್ದಂತಹ ಟೀನೇಜ್ ಫೋಟೋ ಈಗ ಇರ್ಲಿಲ್ಲ. ಈಗ ನಂಗ್ ವಯಸ್ಸಾಗಿತ್ತು. ಅದ್ ನೋಡ್ದಾಗ ಬೇಜಾರಾಗ್ತಿತ್ತು. ಅಯ್ಯೋ! ನಾನು ಇನ್ನೂ ವಯಸ್ಸಿದ್ದ ಕಾಲದಲ್ಲಿ ನಾನು ಇನ್ನೂ ಏನೇನೆಲ್ಲ ಮಾಡ್ಬೋದಿತ್ತು. ಆದ್ರೆ ಮಾಡ್ಲೇ ಇಲ್ಲ. ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ನನ್ ಮೇಲೆ ನನಗೆ ಒಂಥರ ಗಿಲ್ಟ್ ಕಾಡೋದಿಕ್ಕೆ ಶುರು ಆಯ್ತು. ನನ್ ಫೋಟೋನು ತೆಗ್ದು ಹಾಕ್ದೆ. ಕೊನೆಗೆ ಅಪ್ಪ ಅಮ್ಮನ್ ಫೋಟೋ ನೋಡ್ದೆ. ಆದ್ರೆ ನನ್ನ ಮಕ್ಕಳು ಹೇಗೆ ನನ್ನನ್ನ ಬಿಟ್ಟು ಹೋದ್ರೋ, ಅದೇ ತರ ನಾನೂ ಸಹ ನನ್ನ ಅಪ್ಪ ಅಮ್ಮನನ್ನ ಬಿಟ್ಟು ಬಂದ್ಬಿಟ್ಟಿದ್ದೆ. ನನ್ನ ಅಪ್ಪ ಅಮ್ಮನಿಗೆ ನಾನು ಒಳ್ಳೆ ಮಗ ಆಗ್ಲಿಲ್ಲ ಅನ್ನೋ ಬೇಜಾರು ನನ್ನನ್ನ ಕಾಡೋದಿಕ್ಕೆ ಶುರು ಆಯ್ತು. ಅಪ್ಪ ಅಮ್ಮನ ಫೋಟೋನು ತೆಗ್ದು ಹಾಕ್ದೆ. ಕೊನೆಗೆ ಉಳಿದಿದ್ದು ಭಗವಂತನ ಫೋಟೋನೇ. ಅಂದ್ರೆ ಅವನೇ ಸತ್ಯ. ನಾನು ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವತ್ತಿಂದ ನಾನು ಭಗವಂತನ ಫೋಟೋನೇ ಇಟ್ಕೊಳ್ಳೋದಿಕ್ಕೆ ಶುರು ಮಾಡ್ದೆ. ಏಕೆ ಅಂದ್ರೆ ಮೊದ್ಲಿಗೂ ಅವನೇ ಇದ್ದ. ಕೊನೆಗೆ ಇದ್ದವನು ಅವನೇ ಅನ್ನೋ ಜೀವನದ ಸತ್ಯ ನಂಗೆ ಗೊತ್ತಾಯ್ತು ಅಂತ ಹೇಳ್ತಾನೆ. ಆ ಪರ್ಸ್ ಇಟ್ಕೊಂಡು ಅವನ ಕಣ್ಣಲ್ಲಿ ನೀರ್ ಬರುತ್ತೆ. ಇದು ಕೇವಲ ನಿಮ್ಮ ಪರ್ಸ್ ಕತೆ ಅಲ್ಲ. ಇದು ಜೀವನದ ಸತ್ಯ. ನೀವು ಪರ್ಸ್‌ನ ಮಾತ್ರ ನೀವು ಹೇಳಿಲ್ಲ. ಜೀವನದಲ್ಲಿ ನಾನ್ ಹೇಗಿರ್ಬೇಕು ಅನ್ನುವಂತಹ ಒಂದು ಸತ್ಯವನ್ನ ಹೇಳ್ಬಿಟ್ರಿ. ಹಾಗಾಗಿ ನಾನು ಇನ್ನು ಮೇಲೆ ಭಗವಂತನನ್ನ ನಂಬ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಾ ವಿಷಯವನ್ನ ನನ್ನ ಜೀವನದಲ್ಲೇ ನನಗಾಗಿ ನಾನು ಅನುಭವ ತಗೋಬೇಕು ಅಂತ ಖಂಡಿತ ಇಲ್ಲ. ಕೆಲವೊಂದು ನಮಗೆ ಅನುಭವ ಹೇಳ್ಕೊಡುತ್ತೆ. ಕೆಲವೊಂದನ್ನ ನಾವು ನೋಡಿ ಕಲಿಬೇಕಾಗತ್ತೆ. ಕೆಲವೊಂದು ಕೇಳಿ ತಿಳಿಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಹಂಚ್ಕೊಳ್ಳೋದು ಅಂತ ಅಂದ್ರೆ ಎಲ್ಲರನ್ನ ಹಚ್ಕೊಳ್ಳೋದು. ಈ ಸಾತ್ವಿಕ ಇದು ರಜೋಗುಣದವರು. ನೀನು ಬೇಕು ಬಾ, ನೀನು ಬೇಕು ಬಾ, ನೀನು ಬೇಕು ಬಾ. ಅಂದ್ರೆ ಇಲ್ಲಿ ಎಲ್ಲರನ್ನ ಹಚ್ಕೊಳ್ಳೋರು ತಾತ್ವಿಕ ರಜೋಗುಣದವ್ರ ಅಂತ ಅಂದ್ರೆ ಅವ್ರಿಗ್ ಗೊತ್ತು ಇವ್ರನ್ನ ಹಚ್ಕೊಂಡ್ರೆ ಅವರಿಗೆ ನೋವು ಸಿಕ್ಕತ್ತೆ ಅಂತ. ಹಾಗಾಗಿ ಅವರಿಂದ ಮತ್ತೆ ನೋವನ್ನ ಅನುಭವಿಸ್ತಾರೆ. ಈಗ ನೋಡಿ ಯಾರಿಗೆ ತುಂಬಾ ಜನ ಸ್ನೇಹಿತರಿರ್ತಾರೋ, ಯಾರಿಗೆ ತುಂಬಾ ಜನ ಪರಿಚಯ ಇರ್ತಾರೋ, ಯಾರು ನನಗೆ ಎಲ್ರೂ ಬೇಕು ಅಂತ ಹೇಳ್ತಾರೋ ಅವರಿಗೆ ತುಂಬಾ ನೋವಾಗೋದು. ಯಾಕೆ ನೋವಾಗತ್ತೆ? ಯಾಕೆ ಅಂತಂದ್ರೆ ನಾನೀಗ್ ಬೇಕು ಅಂತ ಇಷ್ಟಪಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಗೆ ಒಬ್ಳು ಸೊಸೆ ಬರ್ತಾಳೆ ಅಂತ ಅನ್ಕೊಳ್ಳೋಣ. ಆ ಸೊಸೆಗೆ ಒಂದು ಜಾಯಿಂಟ್ ಫ್ಯಾಮಿಲಿ ಬೇಕು. ನನಗೆ ಅತ್ತೆ ಮಾವ ಬೇಕು, ನನಗೆ ಗಂಡ ಇರ್ಬೇಕು, ಮಕ್ಳಿರ್ಬೇಕು, ಮೈದ್ನ ಇರ್ಬೇಕು, ನಾದ್ನಿ ಇರ್ಬೇಕು, ಎಲ್ರೂ ಬಂದ್ ಹೋಗ್ಬೇಕು. ಅವಾಗ್ಲೇ ಚೆನ್ನಾಗಿರುತ್ತೆ. ಹಾಗಿದ್ರೇನೆ ಮನೆ ನಂದಗೋಕುಲ. ಇದನ್ನೇ ನಾವು ನಮ್ಮ ಮಕ್ಕಳಿಗೆ ಮೊದ್ಲಿಂದ ತುಂಬಿ ಕಳ್ಸಿರ್ತೀವಿ. ಆದ್ರೆ ಯಾವಾಗ ಎಲ್ರೂ ಬೇಕು ಅಂತ ಆ ಒಂದು ಹೆಣ್ಣು ಆಸೆ ಪಡುತ್ತೆ, ಆ ಹೆಣ್ಣಿಗೆ ಬಹಳ ನೋವು ಅಲ್ವಾ? ಅತ್ತೆ ಮಾವ ಬೇಕು ಅಂದ ತಕ್ಷಣ ಅತ್ತೆ ಮಾವ ಬೈತಾನೆ ಇರ್ತಾರೆ. ಅಯ್ಯೋ! ಇವಳಿಗೇನ್ ಮಾಡಕ್ ಕೆಲ್ಸ ಇಲ್ವಾ? ಬೇರೆ ಕೆಲ್ಸ ಇಲ್ವಾ? ಅಥವಾ ಗಂಡನಿಂದನೂ ಬೈಗುಳ. ನೋಡು ನೀನ್ ಎಲ್ರಿಗೂ ಸಮಯ ಕೊಡ್ತೀಯ, ನನಗ್ ಸಮಯ ಕೊಡಲ್ಲ. ಅಥವಾ ನನಗ್ ಎಲ್ಲಾ ನೆಂಟ್ರು ಬರ್ಬೇಕು, ಇಷ್ಟ್ರು ಬರ್ಬೇಕು, ಎಲ್ರೂ ಮನೇಲಿ ತುಂಬಿರ್ಬೇಕು. ಆದ್ರೆ ಅವರೆಲ್ಲ ಏನ್ ಮಾಡ್ತಾರೆ, ಮನೆಗ್ ಬರ್ತಾರೆ, ಚೆನ್ನಾಗ್ ತಿಂತಾರೆ. ಆಮೇಲೆ ಯಾರ್ ಕರ್ದಿರ್ತಾರೋ ಅವರಿಗೆ ಚೆನ್ನಾಗಿ ಬೈತಾರೆ, ಹೋಗ್ತಾರೆ. ಅಲ್ವಾ? ಅಂದ್ರೆ ಇಲ್ಲಿ ಹಚ್ಕೊಳ್ಳೋದು ತಪ್ಪು, ಸರಿ ಅನ್ನೋದಕ್ಕಿಂತ ನಾವು ಎಷ್ಟು ಹಚ್ಕೊಳ್ತಾ ಹೋಗ್ತೀವಿ, ನಮ್ಗಷ್ಟು ನೋವಾಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಅವ್ರ ನೋವೆಲ್ಲ ಅಯ್ಯೋ! ಅವ್ರು ಕಷ್ಟದಲ್ಲಿದ್ದಾರೆ, ಇವ್ರು ಕಷ್ಟದಲ್ಲಿ ಮರುಗುವಂತಹ ಬುದ್ಧಿ. ಆದ್ರೆ ಇದೆಲ್ಲವೂ ಏನಾಗುತ್ತೆ ತಾತ್ಕಾಲಿಕ. ಇವತ್ತೊಬ್ರನ್ನ ಹಚ್ಕೊಳ್ತಾರೆ. ಇವ್ರು ಬೇಡ. ನಾಳೆ ಇನ್ನೊಬ್ರನ್ನ ಹಚ್ಕೋ. ನಾಳೆ ಇನ್ನೊಬ್ರನ್ನ. ಸೊ ಈ ರೀತಿ ರಜೋಗುಣದವ್ರು ಏನ್ ಮಾಡ್ತಾರೆ ಹಚ್ಕೊಳ್ತಾ ಹೋಗ್ತಾರೆ. ಆದ್ರೆ ಸಾತ್ವಿಕ ಗುಣದವರು ಹಚ್ಕೊಳ್ಳೋದು ಕೇವಲ ಭಗವಂತನನ್ನ. ಭಗವಂತನೇ ಸತ್ಯ, ಇನ್ಯಾರೂ ಇಲ್ಲಪ್ಪ ಅಂತ. ಅದೇ ರೀತಿ ಈ ರಜೋಗುಣದವರು ಕರ್ಮ ಸಂಗೇನ. ಕರ್ಮ ಅಂತ ಅಂದ್ರೆ ಕರ್ಮ ಮಾಡುವುದರಲ್ಲಿ ಕಟ್ ಹಾಕೊಂಡಿರ್ತಾರೆ. ಅಂದ್ರೆ ಉದಾಹರಣೆ ಹೇಗೆ ಅಂತ ಅಂದ್ರೆ ಹೇಳಿದ್ವಲ್ಲ, ಒಬ್ಬ ವಿದ್ಯಾರ್ಥಿ ತುಂಬಾ ಒಳ್ಳೆ ಚೆನ್ನಾಗ್ ಓದ್ತಾನೆ. ಅವನಿಗೆ ತುಂಬಾ ಒಳ್ಳೆ ಕೆಲ್ಸ ಸಿಕ್ಕುತ್ತೆ. ಒಂದು ದೊಡ್ಡ ಆಫೀಸಲ್ಲಿ ಒಬ್ಬ ಸಿಇಒ ಆಗ್ತಾನೆ. ಸಿಇಒ ಆದ ತಕ್ಷಣ ಅವನು ಖುಷಿಯಾಗಿರ್ತಾನ ಅಂತ ಅಂದ್ರೆ ಖಂಡಿತ ಖುಷಿಯಾಗಿರಲ್ಲ ಕಣ್ರಿ. ಯಾಕೆ ಅಂತ ಅಂದ್ರೆ ಪ್ರತಿದಿನ ಆಫೀಸಲ್ಲಿ ಏನೇನೆಲ್ಲ ನಡೆಯುತ್ತೆ ಅದೆಲ್ಲ ಅವನ್ ತಲೆಗೆ ಬರ್ತಾ ಇರುತ್ತೆ. ಅವನು ಮಾಡದೇ ಇರ್ಲಿ, ಆಫೀಸಲ್ಲಿ ಏನೇ ಪ್ರಾಬ್ಲಮ್ ಆದ್ರೂನು ಅದಕ್ಕೆ ಜವಾಬ್ದಾರಿ ಅವನು. ಅಲ್ವಾ? ಇನ್ನೂ ಹೇಳ್ಬೇಕಂದ್ರೆ ನಮ್ಮನೆ ಹೆಣ್ಮಕ್ಳು ಹಾಗೆ ಅಲ್ವಾ? ಮನೇಲಿ ಸಾಮಾನ್ಯ ಹೇಳೋದುಂಟು.
ನೋಡು, ನಿನ್ನಿಂದನೇ ಆಗ್ತಾ ಇರೋದು. ಯಾಕೆ ಅಂತ ಅಂದ್ರೆ ಎಲ್ಲದಕ್ಕೂ ಹೊಣೆ ನೀನೇ ಅಂತ ಹೇಳೋದಿಕ್ಕೆ ಬರ್ತಾರೆ ಅಲ್ವಾ? ಅದೇ ರೀತಿ ಇಲ್ಲಿ ಅವನು ಕೆಲಸ ಮಾಡ್ಲಿ ಮಾಡದೇ ಇರ್ಲಿ ಅಥವಾ ಅವನ ಕರ್ಮವನ್ನ ಮಾಡಿದ್ರೂ ಸಹ ಅವನಿಗೆ ಏನಾಗ್ತಾ ಹೋಗುತ್ತೆ, ಅವನಿಗೆ ನೋವಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಆ ಕರ್ಮದಿಂದ ಕಟ್ ಹಾಕೊಂತಾನೆ. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಮಿಲಿ ಜೊತೆ ಒಂದು ವೆಕೇಶನ್‌ಗೆ ಹೋಗಕ್ಕಾಗಲ್ಲ, ಅಪ್ಪ ಅಮ್ಮನಿಗೆ ಟೈಮ್ ಕೊಡಕ್ಕಾಗಲ್ಲ, ಅಥವಾ ಅವನ ಆರೋಗ್ಯಕ್ಕೂ ಟೈಮ್ ಕೊಡೋದಿಕ್ಕಾಗೋದಿಲ್ಲ. ಯಾವ ರೀತಿ ಕಟ್ ಹಾಕೊಂತಾನೆ, ಅವನ ಕರ್ಮದಿಂದ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಯಾಕೆ ಕೆಲಸ ಮಾಡ್ಬೇಕು? ಇಲ್ಲಪ್ಪ, ಇವಾಗ ವಯಸ್ಸಿದೆ, ಈಗ ಚೆನ್ನಾಗಿ ಕೆಲಸ ಮಾಡ್ಬಿಟ್ರೆ ನಾನು ವೃದ್ಧಾಪ್ಯದಲ್ಲಿ ನಾನು ಬಹುಶಃ ಆರಾಮಾಗಿರಬಹುದೇನೋ. ಹೌದಾ, ಆರಾಮಾಗಿರ್ತಾನ? ಖಂಡಿತ ಇಲ್ಲ. ಅವನು ಕರ್ಮವನ್ನ ಮಾಡ್ತಾನೆ, ಆದ್ರೆ ತಿಳಿಯದೆ ಕರ್ಮವನ್ನ ಮಾಡ್ತಾ ಇರ್ತಾನೆ. ಜಸ್ಟ್ ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲ್, ತೀರ್ಥಯಾತ್ರೆಗೆ ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಅವರಿಗೆ ಯಾಕೆ ತೀರ್ಥಯಾತ್ರೆಗೆ ಹೋಗ್ತೀವಿ ಅಂತಾನೆ ಗೊತ್ತಿರಲ್ಲ. ತೀರ್ಥಯಾತ್ರೆಗೆ ಹೋಗ್ಬೇಕಾ? ಹಾ ನಡೀರಿ ಹೋಗೋಣ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾ? ಹಾ ನಡೀರಿ ಹೋಗೋಣ. ಇಲ್ಲಿ ಫೋಟೋ ತೆಕ್ಕೋಬೇಕಾ? ಹಾ ನಡೀರಿ. ಅಂದ್ರೆ ಜಸ್ಟ್ ದೇ ವಿಲ್ ಗೋ ಅಂಡ್ ದೇ ವಿಲ್ ಕಮ್. ಆದ್ರೆ ತೀರ್ಥಯಾತ್ರೆಗೆ ಯಾಕೆ ಹೋಗ್ತೀವಿ? ನಮ್ಮ ಮನಸ್ಸಿನ ಶುದ್ಧತೆಗೆ, ನಮ್ಮ ಮನಸ್ಸಿನ ಪರಿವರ್ತನೆಗೆ, ಅಥವಾ ನಮ್ಮ ನೋವಿನ ಶಮನಕ್ಕೆ. ಅದ್ಯಾವುದು ಅವ್ರು ತಿಳ್ಕೊಳ್ಳೋದೇ ಇಲ್ಲ. ಯಾಕೆ ತಿಳ್ಕೊಳ್ಳೋದಿಲ್ಲಪ್ಪ ಇವ್ರು ಅಂತ ಅಂದ್ರೆ, ಅವರಿಗೆ ಯಾವುದೇ ರೀತಿಯಾದಂತಹ ಜ್ಞಾನದ ಆಸಕ್ತಿ ಇರೋದಿಲ್ಲ. ಉದಾಹರಣೆ, ತೀರ್ಥಯಾತ್ರೆಗೆ ಹೋಗ್ತೀವಿ, ಯಾವ್ದೋ ಒಂದೀಗ ಫಾರ್ ಎಕ್ಸಾಂಪಲ್ ಪಂಡರಾಪುರಕ್ಕೆ ಹೋಗ್ತೀವಿ. ನೋಡಿ, ಇಲ್ಲಿ ಪಾಂಡುರಂಗ ಈ ರೀತಿ ನಿಂತ್ಕೊಂಡಿದ್ನಂತೆ ಅಂತ ಅವ್ರಿಗೆಲ್ಲ ಆ ಕತೆ ಹೇಳ್ತಾ ಇದ್ರೆ, ನೆನೆ ಹೇಳದ್ವಲ್ಲ ಇಟ್ಟಿಗೆ ಕಥೆಯನ್ನ ನಾನು ನೆನೆ ತಾನೇ ಹೇಳ್ದೆ. ಆ ಕಥೆಯನ್ನ ಹೇಳ್ತಾ ಇದ್ರೆ ಅವ್ರಿಗೆ ಕೇಳೋದಿಕ್ ಇಂಟ್ರೆಸ್ಟ್ ಇರಲ್ಲ. ನೋಡಾಯ್ತಾ, ನೀನ್ ನೋಡ್ಬೇಕಿತ್ತು ತಾನೇ, ನೋಡಾಯ್ತಲ್ಲ, ನಡಿ ಹೋಗ್ತಾ ಇರೋಣ. ಅವರಿಗೆ ಜ್ಞಾನದ ಬಗ್ಗೆ ಆಸಕ್ತಿ ಇರೋದಿಲ್ಲ, ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರೋದಿಲ್ಲ. ಅವ್ರು ಮಾಡ್ತಾರೆ, ಆದ್ರೆ ಯಾಕೆ ಮಾಡ್ತಾರೆ ಅಂತಾನೆ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೆ ನೀನು ಸಾತ್ವಿಕನಾಗಿದ್ದೀಯಾ? ಯಾಕಪ್ಪ ನೀನು ಸಾತ್ವಿಕನಾಗಿದ್ದೀಯಾ ಅಂತ ಅಂದ್ರೆ, ನೀನು ಕುಂತಿ ಪುತ್ರ. ನಾನು ಅದಕ್ಕೆ ಹೇಳಿದ್ದು ಕುಂತಿ ಪುತ್ರ ಅನ್ನೋದು ಕೊನೆಗೆ ಹೇಳ್ತೀನಿ ಅಂತ ಹೇಳಿ. ಯಾಕೆ ಅಂತಂದ್ರೆ, ಕುಂತಿ ಒಬ್ಬಳೇ ಎಲ್ಲ ನೋವನ್ನ ಬೇಕು ಅಂತ ಕೇಳಿದವಳು. ಹಾಗೂ ಅವಳಿಗೆ ಗೊತ್ತಿತ್ತು, ನನಗೆ ನೋವು ಬಂದಾಗ ನನಗೆ ಭಗವಂತ ಇರ್ತಾನೆ, ಭಗವಂತ ಜೊತೆಗಿರ್ತಾನೆ ಅನ್ನುವಂತಹ ಅಪಾರವಾದ ನಂಬಿಕೆ ಆಕೆಗಿತ್ತು. ಹಾಗಾಗಿ ಅಂತಹ ಕುಂತಿಯ ಪುತ್ರನಾಗಿದ್ದೀಯಾ. ಹಾಗಾಗಿ ನೀನು ಯಾವ ಕರ್ಮವನ್ನ ಮಾಡ್ತಾ ಇದೀಯಾ? ಫಾರ್ ಎಕ್ಸಾಂಪಲ್, ನಾನೀಗ ನಿನಗೆ ಭಗವದ್ಗೀತೆಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಿನಗೆ ತುಂಬಾ ಆಸಕ್ತಿ ಇದೆ. ಅದಕ್ಕೆ ನಾನ್ ನಿನಗೆ ಹೇಳ್ತಿದ್ದೀನಿ. ಆದ್ರೆ ರಜೋಗುಣದವರಿಗೆ ಈ ಆಸಕ್ತಿನೂ ಇರೋದಿಲ್ಲ, ಆ ಜ್ಞಾನದ ಹಂಬಲವೂ ಇರೋದಿಲ್ಲ. ಆದ್ರೆ ನೀನು ಕುಂತಿ ಪುತ್ರನಾಗಿದ್ದರಿಂದ ನೀನು ಕೌಂತೆಯ. ಹಾಗಾಗಿ ನಿನಗೆ ತುಂಬಾ ಆಸಕ್ತಿ ಇದೆ. ಹಾಗಾಗಿ ನಾನು ನಿನಗೆ ಈ ಎಲ್ಲ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನೋಡಿ, ಮೊದಲಿಗೆ ಅನಘ ಅಂತ ಹೇಳ್ದ. ಅಂದ್ರೆ ನಿನಗೆ ಪಾಪದ ಲೇಪವೇ ಇಲ್ಲ, ನೀನು ಅಷ್ಟು ಪರಿಶುದ್ಧವಾಗಿದ್ದೀಯಾ ಅಂತ ಹೇಳೋದ್ರ ಜೊತೆಗೆ, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀನು ಕುಂತಿ ಪುತ್ರ. ಹಾಗಾಗಿ ನೀನು ನಿನ್ನ ಕರ್ಮದ ಬಗ್ಗೆ ನಿನಗೆ ತುಂಬಾ ಅರಿವಿದೆ. ಹಾಗಾಗಿ ನಾನು ನಿನಗೆ ಈ ಭಗವದ್ಗೀತೆಯ ಉಪದೇಶವನ್ನ ಕೊಡ್ತಾ ಇದ್ದೀನಿ, ಬಿಕಾಸ್ ನಿನಗೆ ಆಸಕ್ತಿ ಇದೆ. ಆದ್ರೆ ರಜೋಗುಣದವರಿಗೆ ಇದು ಯಾವುದರ ಬಗ್ಗೆಯೂ ಸಹ ಆಸಕ್ತಿ ಇಲ್ಲ. ಹಾಗಾಗಿ ಈ ರಜೋಗುಣದ ಬಗ್ಗೆ ಇಷ್ಟೊಂದು ಸುದೀರ್ಘವಾಗಿ ವಿವರಣೆಯನ್ನ ಕೊಟ್ಟಂತಹ ಭಗವಂತ ತಮೋಗುಣದ ಬಗ್ಗೆ ಏನ್ ಹೇಳ್ತಾನೆ ಅಂತ ನೋಡೋಣ. ತಮೋಗುಣದ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾ ಹೋಗ್ತಾರೆ. ತಮಃ ಅಂದ್ರೆ ತಮೋಗುಣ. ತು ಆದರೆ, ಅಜ್ಞಾನದ ಉತ್ಪತ್ ಉತ್ಪನ್ನವನ್ನು, ವಿಧಿ ತಿಳಿ, ಮೋಹನಂ ಮೋಹವು, ದೇಹಿನಾಂ ಎಲ್ಲಾ ದೇಹಿಗಳು, ಪ್ರಮಾದ ಮತಿಭ್ರಮಣೆ, ಆಲಸ್ಯ ನಿದ್ರಾಭಿಹಿ ನಿದ್ರೆಗಳಿಂದ, ತತ್ ಅದು, ನಿಬಗ್ನಾತಿ ಬಂಧಿಸುತ್ತದೆ. ಭರತ ಪುತ್ರನೇ. ನೋಡಿ, ಇಲ್ಲಿ ಭರತ ಪುತ್ರ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾಕೆ ಅಂದ್ರೆ ನಿನಗೆ ಈ ಮೇಲಿನ ಯಾವ ಗುಣನೂ ಇಲ್ಲ. ಬಿಕಾಸ್ ನೀನು ಭರತ ವಂಶದಲ್ಲೇ ಶ್ರೇಷ್ಠನಾಗಿರೋನು ಅಂದ್ರೆ ಏನು? ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ಎಲ್ರೂ ಸಹ ನಿನ್ ಬಗ್ಗೆ. ಯಾವ ರೀತಿ ಎಕ್ಸಾಂಪಲ್ ಕೊಡ್ತಾರೆ?
ಇದ್ರೆ ಅರ್ಜುನನ ಹಾಗೆ ಇರ್ಬೇಕು ಅಂತ, ಇವ್ರ ಹಾಗೆ ಇರ್ಬೇಡ ಅನ್ನೋ ಎಕ್ಸಾಂಪಲ್ ಕೊಡೋದಿಲ್ಲ. ಹಾಗಾಗಿ ನೀನು ಭರತ ವಂಶದಲ್ಲೇ ಶ್ರೇಷ್ಠನಾಗಿ ನೀನು ಹುಟ್ಟಿದೀಯಾ. ತಮಃ ಅಂದ್ರೆ ಅಜ್ಞಾನ ಹುಟ್ಟುವಂಥದ್ದೇ ಈ ತಮಸ್ಸಿನ ಗುಣ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಸರಿಯಾದ ಜ್ಞಾನ ಅವ್ರಿಗೆ ಇರೋದಿಲ್ಲ. ಸರಿಯಾದ ಜ್ಞಾನ ಇಲ್ಲದೆ ಇರೋದ್ರಿಂದ ಇವ್ರಿಗೆ ಏನಾಗ್ತಾ ಹೋಗುತ್ತೆ, ಮೋಹ ಹೆಚ್ಚು. ಇಲ್ಲಿ ರಜೋಗುಣದವರಿಗೆ ಸ್ವಲ್ಪ ಆಸೆ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಎಲ್ರು ಬೇಕು ಅಂತ ಇಷ್ಟಪಡ್ತಾರೆ, ಆಸಕ್ತಿ ಇರುತ್ತೆ. ಆದ್ರೆ ಇವರಿಗೆ ಮೋಹ. ಮೋಹ ಅಂದ್ರೆ ಏನು? ಅತಿಯಾದ ಆಸೆ, ಬೇಕು 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 ಬೇಕು. ಇದು ಏನು ಮಾಡುತ್ತಪ್ಪ ಅಂತ ಅಂದ್ರೆ ಇವರಿಗೆ ಯೋಚನೆ ಮಾಡುವಂತಹ ಶಕ್ತಿನೇ ಇರೋದಿಲ್ಲ. ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ ಅಜ್ಞಾನದಿಂದ. ಇವರಿಗೆ ಸರಿಯಾದ ಜ್ಞಾನ ಇಲ್ಲ ಅನ್ನೋದ್ರ ಜೊತೆಗೆ ಈ ಕೆಟ್ಟ ಜ್ಞಾನವು ಕೆಟ್ಟ ಜ್ಞಾನ ಏನಾಗ್ತಾ ಹೋಗುತ್ತೆ, ನೃತ್ಯ ಮಾಡೋದಿಕ್ ಶುರು ಮಾಡುತ್ತೆ ಅಂತಾರಲ್ಲ, ಆ ರೀತಿ ಆಗೋಗ್ಬಿಡ್ತಾರೆ. ಹಾಗಾಗಿ ಇವರಲ್ಲಿ ಆಲಸ್ಯ ಹೆಚ್ಚು. ಅಯ್ಯೋ ಮಾಡ್ಬೇಕಾ, ಯಾಕೆ ಮಾಡ್ಬೇಕು, ಈ ರೀತಿ. ಅದೇ ರೀತಿ ಇವರು ಅಪೀತಪ್ಪಿ ಕರ್ಮವನ್ನ ಮಾಡಿದ್ರು ಸಹ ಎಲ್ಲವನ್ನ ತಪ್ಪು ತಪ್ಪಾಗಿ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆ ನಿದ್ರೆ, ಆಲಸ್ಯ ಅಂದ್ರೆ ಸೋಂಬೇರಿತನನೂ ಹೆಚ್ಚಿರುತ್ತೆ. ಹಾಗೂ ಯಾವಾಗ ನೋಡಿದ್ರೆ ನಿದ್ದೆ ಮಾಡ್ತಿರ್ತಾರೆ. ಬೆಳಗ್ಗೆ ನೋಡಿದ್ರೆ ನಿದ್ದೆ ಮಾಡ್ತಾರೆ, ರಾತ್ರಿ ನೋಡಿದ್ರೆ ನಿದ್ದೆ ಮಾಡ್ತಾರೆ, ಮಧ್ಯಾಹ್ನ ನೋಡಿದ್ರೆ ನಿದ್ದೆ ಮಾಡ್ತಾರೆ. ನೋಡಿ, ಭಗವಂತ ಮೊದ್ಲಿಗೆ ಹೇಳ್ಬಿಟ್ಟಿದ್ದಾನೆ, ಯಾವುದೂ ಸಹ ಹೆಚ್ಚಿರಬಾರ್ದು. ಅಂದ್ರೆ ಹೆಚ್ಚಾಗಿ ನಿದ್ರೆನೂ ಮಾಡಬಾರ್ದು, ಹಂಗಂತ ಕಮ್ಮಿನೂ ಮಾಡಬಾರ್ದು ಅಂತ. ಆದ್ರೆ ಇವ್ರು ಯಾವಾಗ್ಲೂ ನಿದ್ರೆ ಮಾಡ್ತಾ ಇರ್ತಾರೆ. ಇವರಿಗೆ ಎಚ್ಚರಿಕೆಯಿಂದ ಇಲ್ಲದೆ ಇರೋದೆ ಇವರ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಎಚ್ಚರಿಕೆಯಿಂದ ಅಂತ ಅಂದ್ರೆ ಈಗ ಜಾಗೃತ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಈ ಗುಣದವರಿಗೆ ಬರೀ ತಪ್ಪು 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 ತಪ್ಪು. ಹೇಗೆ ಅಂತ ಅಂದ್ರೆ ಈಗ ಉದಾಹರಣೆ, ಈಗ ಒಂದು ಕತ್ತಲು ಕೆಲಸ ಮಾಡುತ್ತೆ ಅಂದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ, ಎಲ್ಲಿ ಬೆಳಕಿರುತ್ತೋ ಅದನ್ನ ಮೊದಲು ತಿಂದು ಹಾಕುತ್ತಂತೆ. ಇವರಿಗೆ ಫಸ್ಟ್ ಪಾಯಿಂಟು ಒಳ್ಳೆ ಗುಣಗಳೇ ಇಲ್ಲ. ಸೆಕೆಂಡ್ ಪಾಯಿಂಟ್, ಇರೋ ಒಳ್ಳೆ ಗುಣನೂ ಹಾಳಾಗೋಗಿ ಇವರು ಮಾಡೋ ಕೆಲಸ ಎಲ್ಲ ತಪ್ಪಾಗಿರುತ್ತೆ. ಯಾವುದೂ ಸಹ ಇವರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ರೀತಿ ಇವರು ಹೇಗ್ ಮಾಡ್ತಿರ್ತಾರಪ್ಪ ಅಂತ ಅಂದ್ರೆ ಇವರ ದೇಹದಲ್ಲಿ ಸರ್ವದೇಹಿನಾಂ ಅಂದ್ರೆ ಎಲ್ಲರ ದೇಹದಲ್ಲೂ ಇರುವ ಹಾಗೆ ಇವರಿಗೆ ಮೋಹ ಹೆಚ್ಚಾಗಿರುತ್ತೆ. ಹಾಗೆ ಇಲ್ಲಿ ಭಗವಂತ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾನೆ, ಯಾಕಪ್ಪ ಇವ್ರು ಹೀಗಿದ್ದಾರೆ ಅಂತ ಭಗವಂತನೇ ಬೇಜಾರು ಮಾಡ್ಕೊಳ್ತಿದ್ದಾರೆ. ಯಾಕಂತ ಅಂದ್ರೆ ಪ್ರಮಾದ ಮಾಲಸ್ಯ ನಿದ್ರಾಭಿಹಿ, ಅವರಿಗೆ ಎಚ್ಚರಿಕೆ ಇರೋದಿಲ್ಲ. ಬರೀ ಪ್ರಮಾದ. ಪ್ರಮಾದ ಅಂದ್ರೆ ಏನು? ತಪ್ಪು ಕೆಲಸ ಮಾಡೋದು. ತಪ್ಪು ಕೆಲಸನೇ ಅತಿ ಹೆಚ್ಚು ಮಾಡ್ತಾರೆ. ಆ ಆಲಸ್ಯ ಇರುತ್ತೆ. ಈಗ ಉದಾಹರಣೆ, ಕೆಲವರು ಮಕ್ಳಿರ್ತಾರೆ ನೋಡಿ, ಈಗ ಹೋಗಿ ಅರ್ಜೆಂಟಾಗಿ ಯಾರೋ ಗೆಸ್ಟ್ ಬರ್ತಾ ಇದಾರೆ, ಬೇಗ ಏನೋ ಒಂದು ಐಟಮ್ ತಗೊಂಬಾ ಅಂತ ನಾವು ಹೇಳಿರ್ತೀವಿ ಅನ್ಕೋ. ಫಾರ್ ಎಕ್ಸಾಂಪಲ್ ಸಕ್ಕರೆ ತಗೊಂಬಾ ಅಂತ ಹೇಳಿರ್ತೀವಿ ಅನ್ನೋಣ. ಮೊದ್ಲೇ ಹೋಗೋದ್ ನಿಧಾನ, ಅಲ್ಲಿಂದ ತರೋದ್ ನಾವು ಸಕ್ಕರೆ ತಗೊಂಬಾ ಅಂದ್ರೆ ಉಪ್ಪು ತಗೊಂಬಂದಿರ್ತಾರೆ. ನಮ್ಗೆ ಹೆಂಗೆ BP ರೈಸ್ ಮಾಡ್ತಾರೆ ಅಲ್ವಾ. ಅಂದ್ರೆ ಯಾಕೆ ಹಿಂಗ್ ಮಾಡ್ತೀಯಾ, ಗೆಸ್ಟ್ ಬರ್ತಾ ಇದಾರೆ, ನಿನಗ್ ಗೊತ್ತಾಗಲ್ವಾ? ಅಥವಾ ಸಪೋಸ್ ಮನೆ ಕ್ಲೀನ್ ಮಾಡು ಅಂತ ಅಂದ್ರೆ ಮನೆ ಕ್ಲೀನ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀರ್ ಚೆಲ್ಲೋದು, ಅಥವಾ ಇನ್ನೇನೋ ಗಲೀಜ್ ಮಾಡೋದು. ಅಥವಾ ಬೇಗ ಎದ್ದೇಳಿ, ಇವತ್ ಹಬ್ಬ ಇರುತ್ತೆ ಅಂತ ನಾವ್ ಹೇಳಿದ್ರು ಅವತ್ತೇ ಬೇಕು ಅಂತ ಲೇಟಾಗಿ ಎದ್ದೇಳೋದು. ಲೇಟಾಗಿ ಎದ್ದೇಳೋದ್ರ ಜೊತೆ ತಪ್ಪು ತಪ್ಪು ಕೆಲಸಗಳು ಮಾಡೋದು. ಇದೆಲ್ಲ ಈ ತಮೋ ಗುಣದ ಲಕ್ಷಣಗಳು ಅಂತ ಹೇಳ್ತಾ ಹೋಗ್ತಾರೆ. ಈ 3 ಗುಣಗಳು ಹೇಗೆ ಕೆಲಸ ಮಾಡುತ್ತೆ, ಹಾಗೆ ಈ 3 ಗುಣಗಳನ್ನ ಕಟ್ಟಿ ಹಾಕೋದು ನಮಗೆ ಆಲ್ರೆಡಿ ಗೊತ್ತು. ಶ್ರೀದೇವಿ, ಲಕ್ಷ್ಮೀ ದೇವಿ ಮತ್ತು ದುರ್ಗಾದೇವಿಯ ರೂಪದಲ್ಲಿ ಲಕ್ಷ್ಮಿ ನಮಗೆ ಈ 3 ಗುಣಗಳಿಂದ ಕಟ್ ಹಾಕ್ತಾ ಹೋಗ್ತಾಳೆ. ಹಾಗಿದ್ರೆ ಇವುಗಳ ಕಾರ್ಯ ಹೇಗಿರುತ್ತೆ? ಈಗ ನಮ್ಗೆ ತಮೋ ಗುಣ ಹೇಗಿದೆ, ರಜೋಗುಣ ಹೇಗಿದೆ, ಹಾಗೂ ಸಾತ್ವಿಕ ಗುಣ ಹೇಗಿದೆ ಅಂತ ಗೊತ್ತಾಯ್ತು. ಅದರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋ ವಿಷಯವನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸತ್ವಂ ಸತ್ವಗುಣವು ಸುಖೇ ಸುಖದಲ್ಲಿ ಸಂಜಯತಿ ಬದ್ಧಗೊಳ್ಳುತ್ತದೆ. ರಜಃ ರಜೋಗುಣವು ಕರ್ಮಣಿ ಕಾಮ್ಯ ಕರ್ಮಗಳಲ್ಲಿ ಭಾರತ ಭರತ ಪುತ್ರನೇ ಜ್ಞಾನಾನಂ ಜ್ಞಾನವನ್ನು ಆವೃತ್ತಂ ಆವರಿಸಿ
ಆವರಿಸಿ ತೂ ಆದರೆ ತಮಃ ತಮೋಗುಣವು ಪ್ರಮಾದೆ ಮತಿ ಭ್ರಮಣೆಯಲ್ಲಿ ಸಂಜಯತಿ ಬದ್ಧಗೊಳ್ಳುತ್ತದೆ ಉತ ಎಂದು ಹೇಳಲಾಗುತ್ತದೆ. ಇಲ್ಲಿ ನೋಡಿ, ಅವನಿಗೆ ಪಾಪ ಬೇಜಾರು. ಥೂ ಆದ್ರೆ ಅಂದ್ರೆ ಇಲ್ಲಿ ಎಷ್ಟು ಸುಂದರವಾಗಿ ಭಗವಂತ ಹೇಳ್ತಾ ಹೋಗ್ತಾನೆ ಅಂತ ಅಂದ್ರೆ, ಸುಖದ ಕಡೆ ನಡೆಯುತ್ತಾ ಆಸಕ್ತಿ ಇರುವವರು ಅಂದ್ರೆ ಸುಖವನ್ನೇ ಬಯಸೋರು, ಸುಖದಲ್ಲೇ ಇರೋರು ಸಾತ್ವಿಕರು. ಯಾಕೆ ಅವರು ಸುಖದಲ್ಲಿ ಇರ್ತಾರೆ ಅಂತ ಅಂದ್ರೆ, ಅವರಿಗೆ ಯಾವುದೇ ಹೊರಗಿನ ಸುಖದ ಅವಶ್ಯಕತೆ ಇಲ್ಲ. ಅವರು ಆಂತರಿಕ ಸುಖದಲ್ಲೇ ಆ ಸುಖವನ್ನ ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಗೊತ್ತು ಭಗವಂತನೇ ಸರ್ವಸ್ವ, ಭಗವಂತನೇ ಸರ್ವೋತ್ತಮ, ಭಗವಂತನೇ ಗುಣಪೂರ್ಣ. ಹಾಗಾಗಿ ಅವನು ಬಿಟ್ಟು ಇನ್ಯಾರೂ ನಮ್ಮ ಕೆಲಸವನ್ನ ಮಾಡ್ಕೊಡೋದಿಕ್ ಸಾಧ್ಯವೇ ಇಲ್ಲ. ಅವನು ಕೊಟ್ಟಿರುವಂತಹ ಕಾರ್ಯಗಳನ್ನ ನಾನು ಮಾಡ್ಬೇಕು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಲವಲವಿಕೆಯಿಂದ ಇರ್ತಾರೆ, ಸುಖವಾಗಿ ಇರ್ತಾರೆ, ಆರಾಮಾಗಿರ್ತಾರೆ. ಸುಖಕ್ಕೆ ಅವರಿಗೆ ಹೊರಗಿನ ವಸ್ತುಗಳ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಮೊದಲನೇ ಶ್ಲೋಕದಲ್ಲೇ ಭಗವಂತ ಹೇಳ್ಬೋದು ನಿರ್ಮಲತ್ವ ಅಂತ. ಅಂದ್ರೆ ಅವರು ನಿರ್ಮಲವಾಗಿರ್ತಾರೆ, ಅವ್ರಿಗೇನು ಯೋಚನೆ ಇಲ್ಲ. ಹಾಗೇನೆ ಈ ರಜೋಗುಣದವ್ರು ಹೇಗಿರ್ತಾರೆ ಅಂತ ಅಂದ್ರೆ ಕರ್ಮದಲ್ಲಿ ತೊಡಗಿರ್ತಾರೆ. ಆದ್ರೆ ಜ್ಞಾನದ ಕಡೆ ಅವರಿಗೆ ಕರ್ಮ ಇರೋದಿಲ್ಲ. ಅಂದ್ರೆ ಕೆಲಸ ಮಾಡ್ತಾರೆ, ಲವಲವಿಕೆಯಿಂದ ಇರ್ತಾರೆ, ಆದ್ರೆ ಏನಕ್ಕೆ ಕೆಲಸ ಮಾಡ್ತಿದೀವಿ ಅಂತಾನೆ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಒಂದ್ ರೀತಿ ಬಂದಿಗಳಾದ್ರೆ ಈ ಎರಡೂ ಓಕೆನಪ್ಪ, ಸತ್ವಗುಣ ಮತ್ತೆ ರಜೋಗುಣ ಓಕೆ. ತೂ ಆದ್ರೆ ಈ ತಮೋ ಗುಣದವರಿದಾರಲ್ಲ, ಅಂದ್ರೆ ತುಂಬಾ ವಿಷಾದವನ್ನ ವ್ಯಕ್ತಪಡಿಸ್ತಾ ಹೋಗ್ತಾನೆ ಭಗವಂತ. ತಮೋ ಗುಣ ಏನ್ ಮಾಡತ್ತೆ, ಒಳ್ಳೆಯ ಗುಣವನ್ನ ನಾಶ ಮಾಡ್ತಾ ಹೋಗುತ್ತೆ, ಜ್ಞಾನವನ್ನ ಮುಚ್ತಾ ಹೋಗುತ್ತೆ. ಸೊ ಒಳ್ಳೆಯ ಗುಣ ಇಲ್ಲದೆ ಇರೋದ್ರಿಂದ ಕೆಟ್ಟವನಾಗ್ತಾ ಹೋಗ್ತಾನೆ. ಅಂದ್ರೆ ಅವನ್ ಎಲ್ಲರೆದ್ರಿಗೂ ಅವನು ಕೆಟ್ಟವನಾಗಿ ಬಿಂಬಿತ ಆಗ್ತಾ ಹೋಗ್ತಾನೆ. ಇದನ್ನೇ ಅವರು ರಾಕ್ಷಸ ಗುಣ ಅಂತ ಕರೆಯೋದು. ಸಾತ್ವಿಕ ಗುಣವನ್ನ ದೇವತೆಗಳಿಗೆ ಹೋಲಿಸಿದ್ರೆ ತಮೋ ಗುಣವನ್ನ ಮನುಷ್ಯರಿಗೆ ಹೋಲಿಸ್ತಾ ಹೋಗ್ತಾರೆ. ಹಾಗೆ ಈ ರಜೋಗುಣವನ್ನ ಮನುಷ್ಯರಿಗೆ ಹೋಲಿಸಿದ್ರೆ ತಮೋ ಗುಣವನ್ನ ರಾಕ್ಷಸರಿಗೆ ಹೋಲಿಸ್ತಾರೆ. ಯಾಕೆ ಅಂತ ಅಂದ್ರೆ ರಾಕ್ಷಸರು ಯಾರಿಗಿಷ್ಟ ಆಗ್ತಾರೆ ಅಲ್ವಾ? ಅದಕ್ಕೇನೆ ಸುತ ಅಂದ್ರೆ ಬೇಜಾರು ವ್ಯಕ್ತಪಡಿಸ್ತಾನೆ. ಅಂದ್ರೆ ಈ ತಮೋ ಗುಣದವ್ರು ಇದಾರಲ್ಲಪ್ಪ, ಅಯ್ಯೋ ಅವ್ರಿಗೆ ಬರೀ ಮಾಡೋದೆಲ್ಲ ಬರೀ ಬೇಡದಿರೋ ಕೆಲ್ಸನೇ ಮಾಡ್ತಾರೆ. ಹಾಗೆ ತಪ್ಪು ನಡೆ ಇವರಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ಹೆಚ್ಚು ಹೆಚ್ಚು ಕಷ್ಟದಲ್ಲಿ ಇವರು ಸಿಲುಕ್ ಹಾಕೊಳ್ತಾರೆ. ಯಾಕೆ ಹೆಚ್ಚು ಹೆಚ್ಚು ಕಷ್ಟದಲ್ಲಿ ಇವರು ಸಿಲುಕ್ ಹಾಕೊಳ್ತಾರಪ್ಪ ಅಂತ ಅಂದ್ರೆ, ಒಂದು ಒಳ್ಳೆ ಕೆಲ್ಸನೇ ಮಾಡಲ್ಲ, ಒಳ್ಳೆ ಗುಣಗಳಿರೋದಿಲ್ಲ. ಒಳ್ಳೆಯ ಗುಣಗಳು ಸಹ ಈ ಕೆಟ್ಟು ಗುಣದಲ್ಲಿ ಮುಚ್ಚಿ ಹೋಗಿರುತ್ತೆ. ಯಾವಾಗ್ಲೂ ಆಲಸ್ಯದಲ್ಲಿ ಇರ್ತಾರೆ, ಯಾವಾಗ್ಲೂ ನಿದ್ರೆ ಮಾಡ್ತಿರ್ತಾರೆ. ಎಲ್ಲಿಂದ ಆಗತ್ತೆ ಅಲ್ವಾ? ಅದಕ್ಕೆ ನೋಡಿ ಇದನ್ನ ರಾಕ್ಷಸ ಗುಣ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇವ್ರೇನ್ ಮಾಡ್ತಾರೆ, ಅತಿ ಹೆಚ್ಚು ಕಷ್ಟದಲ್ಲಿ ಸಿಲುಕ್ ಹಾಕೊಳ್ತಾ ಹೋಗ್ತಾರೆ. ಆದ್ರೆ ನೀನ್ ಹಾಗಲ್ಲ, ನೀನು ಭರತ ವಂಶದಲ್ಲೇ ಶ್ರೇಷ್ಠನಾಗಿದ್ದೀಯ. ಈ ಸಾತ್ವಿಕ ಗುಣವು ಮನುಷ್ಯನಿಗೆ ಸುಖವನ್ನ ಕೊಡ್ತಾ ಹೋಗುತ್ತೆ, ರಜೋಗುಣ ಕರ್ಮದಲ್ಲಿ ತೊಡಗೋ ಹಾಗೆ ಮಾಡ್ತಾ ಹೋಗುತ್ತೆ. ಆದ್ರೆ ಈ ತಮಸ್ಸು ಮನುಷ್ಯ ಮಾತ್ರ ಜ್ಞಾನದಿಂದ, ಅಂದ್ರೆ ಈ ಅಜ್ಞಾನದಲ್ಲಿ ಆವರಿಸ್ಕೊಳ್ಳೋದ್ರಿಂದ ಅವನು ಜ್ಞಾನದಿಂದ ತುಂಬಾ ದೂರ ಇರ್ತಾನೆ. ಅವನಿಗೆ ಏನ್ ಹೇಳಿದ್ರು ವೇಸ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವನಿಗೆ ಅಜ್ಞಾನವೇ ಹೆಚ್ಚಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ಮುಂದುವರೆದು ಭಗವಂತ ಹೇಳ್ತಾರೆ, ರಜೋಗುಣವು ತಮಃ ತಮೋ ಗುಣವನ್ನು ಕೂಡ ಅವಿ ಅಭಿಭೂಯ ದಾಟಿ ಸತ್ವಂ ಅಂದ್ರೆ ಸತ್ವಗುಣವು ಭವತಿ ಪ್ರಧಾನವಾಗುತ್ತದೆ. ಭರತ ಭರತಪುತ್ರನೇ ಭರತಪುತ್ರನೇ, ರಜೋಗುಣವು ಸತ್ವಗುಣವನ್ನು ತಮೋ ಗುಣವನ್ನು ಕೂಡ ಏವ ಅದರಂತೆ ತಮೋ ಗುಣವು ಸತ್ವಗುಣವನ್ನ ರಜೋಗುಣವನ್ನು ತಥಾ ಹಾಗೆಯೇ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂತ ಅಂದ್ರೆ, ಈ ರಜೋಗುಣ ತಮೋಗುಣ ಮತ್ತೆ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳೇನಿದೆ, ಈ ಮೂರೂ ಗುಣಗಳೂ ಸಹ ನಮ್ಮ ದೇಹದಲ್ಲೇ ಇರುತ್ತೆ.
ಹೌದಾ? ನಾವ್ ಅನ್ಕೊಂಡಿದ್ವಿ ಈಗ ನೀವ್ ತಾನೇ ಹೇಳಿದ್ರಿ ಸಾತ್ವಿಕ ಅಂದ್ರೆ ದೇವತೆಗಳು, ರಜೋ ಅಂತ ಅಂದ್ರೆ ಮನುಷ್ಯರು, ತಮೋಗುಣ ಅಂದ್ರೆ ರಾಕ್ಷಸರು ಅಂತ. ಆದ್ರೆ ಈ 3 ಗುಣಗಳೇನಿರುತ್ತೆ ಇದು ಎಲ್ಲಾ ಮನುಷ್ಯರಲ್ಲೂ ಇರುತ್ತೆ. ಯಾಕೆಂದ್ರೆ ಈಗ ಅವ್ನು ಯಾವಾಗ್ಲೂ ನಿದ್ರೆ ಮಾಡ್ತಿರ್ತಾನೆ ಅಂದ್ರೆ ನಾವು ನಿದ್ರೆ ಮಾಡ್ತೀವಿ ಅಲ್ವಾ? ನಮಗೂ ನಿದ್ರೆ ಅವಶ್ಯಕತೆ ಇದೆ ಅಲ್ವಾ? ನಾವು ಕಾರ್ಯವನ್ನ ಮಾಡೇ ಮಾಡ್ತೀವಿ. ನಾವು ಸಹ ಭಗವಂತನ ಬಗ್ಗೆ ಪ್ರೀತಿಯನ್ನ ತೋರಿಸ್ತಾ ಹೋಗ್ತೀವಿ. ಹಾಗಾಗಿ ಈ ದೇಹದಲ್ಲಿ ಏನಾಗ್ತಾ ಹೋಗುತ್ತೆ 3 ಗುಣಗಳಿರುತ್ತೆ. ಆದ್ರೆ ಈ 3 ಗುಣಗಳು ಸಹ ಒಟ್ಟಿಗೆ ಕೆಲಸ ಮಾಡುವುದಿಲ್ಲ. 3 ಗುಣ ಇರುತ್ತೆ. ಆದ್ರೆ 3 ಗುಣ ಏನ್ ಮಾಡಲ್ಲ, ಒಟ್ಟಿಗೆ ಕೆಲಸ ಮಾಡೋದಿಲ್ಲ. ಉದಾಹರಣೆ ಈಗ ಸಾತ್ವಿಕ ಗುಣ ಅಂತ ಅಂದ್ರೆ, ಈ ಸಾತ್ವಿಕ ಗುಣ ಏನ್ ಮಾಡತ್ತೆ, ಉಳಿದ 2 ಗುಣಗಳನ್ನ ಮೆಟ್ಟಿ ನಿಲ್ಲುತ್ತೆ. ಅಂದ್ರೆ ರಜೋಗುಣ ಮತ್ತೆ ತಮೋಗುಣ ಎರಡೂ ಕಾಲಲ್ಲಿ ಎರಡನ್ನ ತುಳಿದು ತಮೋಗುಣ ಮೇಲ್ ಬರ್ತಾ ಹೋಗುತ್ತೆ. ಅದೇ ತರ ರಜೋಗುಣ, ಅದೇ ತರ ಸಾತ್ವಿಕ ಗುಣ 3 ಸಹ ಹಾಗೇನೆ. ಅಂದ್ರೆ ಯಾವುದೋ ಒಂದು ಗುಣ ಏನಾಗ್ತಾ ಹೋಗುತ್ತೆ, ಮೆಟ್ಟಿ ನಿಲ್ತಾ ಹೋಗುತ್ತೆ. ಆದ್ರೆ ಈ 3 ಗುಣಗಳು ಎಲ್ಲರಲ್ಲಿ ಇರುತ್ತೆ ಅಂತ ಅಂದಾಗ, ಈಗ ನಾವು ರಜೋಗುಣದವರ, ತಮೋ ಗುಣದವರ, ಸಾತ್ವಿಕ ಗುಣದವರ ಅಂತ ನಾವು ಹೇಗ್ ತಿಳ್ಕೋಬಹುದು ಅಂತ ನೋಡೋದಾದ್ರೆ, ಉದಾಹರಣೆ ಒಬ್ಬ ಸ್ಟೂಡೆಂಟ್ ಇರ್ತಾನೆ. ಆ ಸ್ಟೂಡೆಂಟು ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಚೆನ್ನಾಗಿರ್ತಾನೆ. ಆ ಈ ಕಲ್ಚರಲ್ ಆಕ್ಟಿವಿಟಿನಲ್ಲೂ ತುಂಬಾ ಚೆನ್ನಾಗಿರ್ತಾನೆ, ಓದೋದ್ರಲ್ಲೂ ತುಂಬಾ ಚೆನ್ನಾಗಿರ್ತಾನೆ. ಆದ್ರೆ ಯಾವ್ದೋ ಒಂದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಅವ್ನು ಯಾವ್ದ್ರಲ್ಲಿ ಬೆಸ್ಟ್ ಇರ್ತಾನೆ ಅದನ್ನ ನಾವು ತಗೊಳ್ತೀವಿ ಅಲ್ವಾ? ಹಾಗೇನೆ ಇಲ್ಲಿ ಒಬ್ಬ ಮನುಷ್ಯನೂ ಅಷ್ಟೇ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಮೂರೂ ಮೂರು ಎಲ್ಲರಲ್ಲೂ 3 ಗುಣ ಇರುತ್ತೆ. ಆದ್ರೆ ಯಾವುದು ಅತಿ ಹೆಚ್ಚು ವ್ಯಕ್ತವಾಗ್ತಾ ಹೋಗುತ್ತೋ ಆ ಗುಣ ಆ ಮನುಷ್ಯನಿಗೆ ಸೇರಿದ್ದು ಅಂತ ಇಲ್ಲಿ ತೆಗೆದುಕೊಳ್ತಾ ಹೋಗ್ತಾರೆ. ಅಂದ್ರೆ ಹೌದು ಇವ್ರು ಸಾತ್ವಿಕರು, ಇವರು ರಜೋಗುಣದವರು, ಇವರು ತಮೋ ಗುಣದವರು ಅಂತ. ನಾನು ಹೇಳಿದ್ನಲ್ಲ, ಒಬ್ಬ ಸ್ಟೂಡೆಂಟ್ ಯಾವ್ದ್ರಲ್ಲಿ ತುಂಬಾ ಬೆಸ್ಟ್ ಇರ್ತಾನೆ ಅದಕ್ಕೆ ಅವನನ್ನ ಲೀಡರ್ ಮಾಡ್ತಾರಲ್ಲ, ಆ ರೀತಿ ಈ 3 ಗುಣಗಳು ಸಹ ಸಾತ್ವಿಕ ಗುಣ ಜಾಸ್ತಿ ಬರ್ಬೇಕು ಅಂದ್ರೆ ರಜೋಗುಣ ತಮೋ ಗುಣವನ್ನ ತುಳಿಯುತ್ತೆ. ರಜೋಗುಣ ಬರ್ಬೇಕು ಅಂದ್ರೆ ಸಾತ್ವಿಕ ಮತ್ತೆ ತಮೋ ಗುಣವನ್ನ ತುಳಿಯುತ್ತೆ. ತಮೋ ಗುಣ ಬರ್ಬೇಕು ಅಂದ್ರೂ ಆಬ್ವಿಯಸ್ಲಿ ಸಾತ್ವಿಕ ಗುಣ ಮತ್ತೆ ರಜೋಗುಣವನ್ನ ತುಳಿಯುತ್ತೆ, ತುಳಿದು ನಿಲ್ಲತ್ತೆ. ಈಗ ಟ್ರಯಾಂಗಲ್ ಎ ಬಿ ಸಿ ಅಂತ ಅನ್ಬೇಕಾದ್ರೆ ಮೇಲ್ಗಡೆ ಎ ಬರಬೇಕು ಅಂದಾಗ ಅದ್ ಕೆಳಗಡೆ ಬಿ ಮತ್ತೆ ಸಿ ಇರುತ್ತೆ ಅಲ್ವಾ? ಆ ರೀತಿ. ಅಂದ್ರೆ ಇಲ್ಲಿ ನಾನು ಟ್ರಯಾಂಗಲ್ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತಂದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ. ಆ ರೀತಿ ಈಗ ಒಂದು ಮೇಲ್ ಬರಬೇಕು ಅಂದಾಗ ಉಳಿದ ಎರಡನ್ನೂ ಸಹ ಅದು ತುಳಿದೇ ತುಳಿಯುತ್ತೆ. ಆದ್ರೆ ಯಾವಾಗ್ಲೂ ನಾವು ಭಗವಂತನೇ ಕೇಳ್ಕೋಬೇಕು, ಭಗವಂತ ನಮಗೆ ಸಾತ್ವಿಕ ಗುಣವನ್ನೇ ಕೊಡಪ್ಪ. ಯಾಕೆ ಅಂತ ಅಂದ್ರೆ ಉಳಿದ 2 ಗುಣಗಳು ಸಹ ನನ್ನದಾಗ್ಬಿಟ್ರೆ ನಾನು ಎಲ್ಲಿ ನಿನ್ನಿಂದ ದೂರ ಆಗ್ಬಿಡ್ತೀನೋ ಅಂತ ಅವನ ಹತ್ರನೇ ನಾವು ಕೇಳ್ಕೋಬೇಕು. ಹೇಳಿದ್ವಲ್ಲ, ನಮ್ಮ ಎಲ್ಲ ಭಾವವನ್ನ ಕೊಡುವನು ಅವನೇ ಆಗಿರೋದ್ರಿಂದ ನಾವು ಅವನಿಗೆ ಮೊರೆ ಹೋಗ್ಬೇಕು, ಭಗವಂತ ನನಗೆ ಒಳ್ಳೇದ್ ಮಾಡಪ್ಪ ಅಂತ. ಹಾಗಾಗಿ ನಾವು ಯಾರು ಹೇಗಿರ್ಬೇಕು ಅನ್ನೋದಕ್ಕೆ ನಾವು ಸ್ವಯಂ ಟೆಸ್ಟ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಹೇಗೆ ಟೆಸ್ಟ್ ಮಾಡ್ಕೊಳ್ಳೋದು, ನಾವು ರಜೋಗುಣದಲ್ಲಿದ್ದೀವಾ ತಮೋ ಗುಣದಲ್ಲಿದ್ದೀವಾ ಅನ್ನೋದಕ್ಕೆ 11ನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಸರ್ವದ್ವಾರೇಶು ಎಲ್ಲ ದ್ವಾರಗಳಲ್ಲಿ, ದೇಹೇಸ್ಮಿನ್ ಈ ದೇಹದಲ್ಲಿ, ಪ್ರಕಾಶವು ಉಪಜಾಯತೆ ಬೆಳೆಯುತ್ತದೆ, ಜ್ಞಾನವನ್ನ ಯಥ ಯಾವಾಗ, ತಥಾ ಆ ಕಾಲದಲ್ಲಿ, ವಿದ್ಯತ್ ವಿವೃದ್ಧಂ ವೃದ್ಧಿಯಾಗುತ್ತದೆ, ಸತ್ವಗುಣವು ಇತಿ ಉತ ಹೀಗೆ ಹೇಳಲಾಗುತ್ತದೆ. ಅಂದ್ರೆ ದೇಹದಲ್ಲಿ ಎಲ್ಲಾ ದ್ವಾರಗಳಲ್ಲೂ ಸಹ ಜ್ಞಾನ ಬೆಳಗ್ತಾ ಹೋಗುತ್ತೆ, ಸತ್ವಗುಣದ ಅಭಿವ್ಯಕ್ತ ಆಗ್ತಾ ಹೋಗುತ್ತೆ, ಅವನು ಅದನ್ನ ಅನುಭವಿಸ್ತಾ ಹೋಗ್ತಾನೆ. ಅಂದ್ರೆ ನಮ್ಮೆಲ್ರಿಗೂ ಗೊತ್ತು, ಕಿವಿಗಳು, ಕಣ್ಣುಗಳು, ನವರಂಧ್ರಗಳು ಅಂತ ಏನ್ ಹೇಳ್ತಾ ಹೋಗ್ತೀವಿ, ಎಲ್ಲವುದರಲ್ಲೂ ಸಹ ನಾವು ಭಗವಂತನನ್ನ ಆರಾಧನೆ ಮಾಡೋದ್ರಲ್ಲಿ ಅತಿ ಹೆಚ್ಚು ಇರ್ತೀವಿ. ಅಂದ್ರೆ ನಾವು ಸಪೋಸ್ ಸಾತ್ವಿಕರಾಗಿದ್ರೆ, ಇಫ್ ವಿ ಆರ್ ಸಾತ್ವಿಕರು, ಸರ್ವದ್ವಾರೇಶು ದೇಹೇಸ್ಮಿನ್ ಅಂತ ಅಂದ್ರೆ ಲವಲವಿಕೆಯಿಂದ ಕೂಡಿರ್ತೀವಿ. ಅವರಿಗೆ ಈ ಕಣ್ಣುಗಳೇನಾಗಿರುತ್ತೆ, ಜ್ಞಾನದ ಕಣ್ಣುಗಳಾಗಿರುತ್ತೆ.
ಕಿವಿಗಳು ಯಾವಾಗ್ಲೂ ಸಹ ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತಾನೆ ಆಸಕ್ತಿ ಇರುತ್ತೆ. ಹಾಗೆ ಬಾಯಿಯಲ್ಲೂ ಸಹ ಭಗವಂತನ ನಾಮ ಸ್ಮರಣೆಯೇ ಬರ್ತಾ ಇರುತ್ತೆ. ಅಯ್ಯೋ! ನನ್ನ ಬಾಯಿಂದ ಆದಷ್ಟು ಕೆಟ್ಟದ್ದು ಬರ್ದೇ ಇರ್ಲಪ್ಪ ಭಗವಂತ. ನನಗೆ ಈ ರೀತಿ ಬರ್ದೇ ಇರೋ ಹಾಗ್ ಮಾಡು. ಯಾಕೆ ಅಂದ್ರೆ ನನ್ನ ದ್ವಾರಗಳಲ್ಲಿ, ಅಂದ್ರೆ ದ್ವಾರಗಳು ಅಂದ್ರೆ ಅದ್ರಲ್ಲಿ ನಾವೆಲ್ಲ ತಗೊಳ್ತಾ ಹೋಗ್ತೀವಲ್ವಾ? ಆ ಎಲ್ಲವುದ್ರಲ್ಲೂ ಸಹ ನನಗೆ ನಿನ್ನ ಬಗ್ಗೆನೇ ನನಗೆ ಇರ್ಬೇಕು. ನಿನ್ ಬಗ್ಗೆನೇ ಕೇಳ್ಬೇಕು. ನಿನ್ ಬಗ್ಗೆನೇ ನೋಡ್ಬೇಕು. ನಿನ್ನ ಬಗ್ಗೆ, ನಿನ್ನ ಪ್ರಸಾದವನ್ನೇ ಸ್ವೀಕಾರ ಮಾಡ್ಬೇಕು. ನನ್ನ ಈ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಏನಿದೆ ಅದು ನಿನ್ನ ಸೇವೆಗೆ ಇರ್ಬೇಕು. ನಾನು ಆದಷ್ಟು ಧರ್ಮ ಮಾರ್ಗದಲ್ಲಿ ನಡಿಬೇಕು. ನಾನ್ ನಡಿಬೇಕಾರೆಲ್ಲ ಅದು ಧರ್ಮ ಮಾರ್ಗವೇ ಆಗಿರ್ಬೇಕು. ಈ ರೀತಿ ಅವರು ಲವಲವಿಕೆಯಿಂದ ಕೂಡಿರ್ತಾರೆ. ಜ್ಞಾನದ ರೂಪದ ಕಣ್ಣುಗಳು ಅವಳಿರುತ್ತೆ. ಅಂದ್ರೆ ಅವ್ರು ಒಂಥರ ಶಾರ್ಪ್ ಐ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವರಿಗೆ ಒಂದು ತೇಜಸ್ ಇರುತ್ತಾ ಹೋಗುತ್ತೆ. ಅವರು ಜ್ಞಾನವನ್ನ ಹಂಬಲಿಸ್ತಾ ಇರ್ತಾರೆ. ಜ್ಞಾನದಿಂದ ಅವರಿಗೆ ಲವಲವಿಕೆ. ಈ ತಮೋ ಗುಣದವರು ಹೇಗೆ ಅಂತ ಅಂದ್ರೆ, ಸಾರಿ, ರಜೋ ಗುಣದವರು ಸುಮ್ನೆ ಕೆಲಸ ಮಾಡ್ಬೇಕು ಅಂತ ಮಾಡ್ತಾರೆ. ಆದ್ರೆ ಈ ಸಾತ್ವಿಕ ಗುಣದವರು ಕೇವಲ ಜ್ಞಾನದಿಂದ, ಹೌದು ನಾನು ಈ ರೀತಿ ಮಾಡೋದ್ರಿಂದ ನಾನು ಭಗವಂತನಿಗೆ ಹತ್ತಿರವಾಗ್ತೀನಿ ಅಂತ ತಿಳಿದು ತಿಳಿದು ಅವ್ರೇನ್ ಮಾಡ್ತಾ ಹೋಗ್ತಾರೆ, ಆ ಜ್ಞಾನದಿಂದ ಅವರು ಕೆಲಸವನ್ನ ಮಾಡ್ತೀವಿ. ಹಾಗಾಗಿ ಅವರಿಗೆ ಈ ತೇಜಸ್ಸು ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಸತ್ವದ ಮಾತುಗಳನ್ನೇ ಆಡ್ತಾರೆ. ನಾನು ಹೇಳದ್ನಲ್ಲ, ಆ 11 ಇಂದ್ರಿಯಗಳು ಸಹ ಅವರಿಗೆ ಭಗವಂತನ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಬಿಟ್ರೆ, ಅವ್ರು ಬೇರೆ ಯಾವ ವಿಷಯದ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಹಾಗೆ ಎಲ್ಲಾ ಕಡೆಯಲ್ಲೂ ಸಹ ಅವರು ಸತ್ಯದ ಮಾತುಗಳನ್ನ ಆಡ್ತಾ ಸತ್ಯದ ಮನಸ್ಸಿನಿಂದ ಇರ್ತಾರೆ. ತಪ್ಪು ಕೆಲಸಗಳನ್ನ ಮಾಡೋದಿಲ್ಲ, ತಪ್ಪು ಮಾತನಾಡೋದಿಲ್ಲ. ಕೇವಲ ಭಗವಂತನೇ ಅವರಿಗೆ ಸರ್ವಸ್ವವಾಗಿರ್ತಾರೆ. ಇದು ದೇವತೆಗಳಲ್ಲೇ ಅತಿ ಹೆಚ್ಚು. ಅಂದ್ರೆ ಮನುಷ್ಯರಲ್ಲಿ ಇಲ್ಲವಾ ಅಂದ್ರೆ ಖಂಡಿತ ಮನುಷ್ಯರಲ್ಲೂ ಸಹ ಸಾತ್ವಿಕ ಮನುಷ್ಯರಿದ್ದಾರೆ. ಆದ್ರೆ ಪ್ರಮಾಣ ಕಮ್ಮಿ ಅಷ್ಟೆ. ಹಾಗಾಗಿ ಭಗವಂತ ನಮಗೂ ಸಹ ಆ ಸಾತ್ವಿಕ ಗುಣವನ್ನ ಕೊಡಲಿ ಅಂತ ಹೇಳಿ ನಾವು ಭಗವಂತನ ಹತ್ರ ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಬಿಕಾಸ್ ಭಗವಂತ ಕೇವಲ ಕೊಟ್ಟಾಗ ಮಾತ್ರ ಇದೆಲ್ಲವೂ ಸಾಧ್ಯ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ವಿಚಾರಧಾರೆಯನ್ನ ಭಗವಂತನೇ ನಮಗೆ ತಿಳಿಸ್ಕೊಡ್ತಾ ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್.